ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ದಾಗ ನಾನು ತೆಂಗಿನಕಾಯಿ ಅಂತ ಬರುವಂಥ ಹಾಲಿನಿಂದ ಥೈರಾಯ್ಡ್ ಕಡಿಮೆ ಆಗಲಿಕ್ಕೆ ಯಾವ ಥರ ಜ್ಯೂಸನ್ನು ಮಾಡಬೇಕು ಅಂತ ನಾನು ನಿಮಗೆ ಈ ವ್ಲಾಗ್ದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ನೋಡ್ಬೋದು. ಸೊ ನಾನು ಇಲ್ಲಿ ಒಂದು ತೆಂಗಿನಕಾಯನ್ನು ಒಡೆದಿದ್ದೀನಿ, ನೋಡ್ಬೋದು. ಇದು ಹಸೆ ತೆಂಗಿನಕಾಯಿ ಆಗಿರ್ತದೆ. ಸೊ ಇಲ್ಲಿ ಒಡೆದಿಟ್ಕೊಂಡಿನಿ, ಇದನ್ನ ಬಿಡಿಸ್ಕೊತೀನಿ ಈಗ ತೆಂಗಿನಕಾಯಿನ. ಸೊ ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಒಂದು ಸೌತೆಕಾಯಿನ ತೊಗೊಂಡಿನಿ, ಅದನ್ನ ಕಂಪ್ಲೀಟಾಗಿ ತುರ್ಕೊತೀನಿ. ಆ ಸೌತೆಕಾಯಿನ ಇಲ್ಲಿ ಸೌತೆಕಾಯಿನ ತುರಿದಿಟ್ಕೊಂಡು ಇಲ್ಲಿ ಸಣ್ಣಗೆ ಈ ಥರ ಹೆಚ್ಚಿ ಇಟ್ಕೊಂಡಿನಿ ಅವನ್ನ ತೆಂಗಿನಕಾಯಿನ. ಸೊ ಈಗ ಅದನ್ನಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಫುಲ್ ಗ್ರೈಂಡರ್ ಮಾಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ನೀವು ಆಗಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ನಿಮಗೆ ಹಾಲು ಬರಬೇಕು ಅದ್ರಾಗಿಂದು. ನೀವು ಅದ್ರ ಮ್ಯಾಗಿಂದ ಏನು ಇದನ್ನು ಯೂಸ್ ಮಾಡ್ಕೊಂಗಿಲ್ಲ, ಇದನ್ನ ಸೋಸ್ಕೋಬೇಕಾಗ್ತದೆ ನಾವೀಗ. ನೋಡಿರಿ ಇಲ್ಲಿ. ಸೊ ನಾನು ಇಲ್ಲಿ ಒಂದು ವೈಟ್ ಕಲರ್ ಅರ್ಬಿಯನ್ನು ತೊಗೊಂಡಿನಿ. ಇದಕ್ಕೆ ಗ್ರೈಂಡರ್ ಮಾಡಿರೋವಂಥ ಎಲ್ಲ ತೆಂಗಿನಕಾಯಿದ್ದು ಇದನ್ನ ಸೋಸ್ಕೋತೀನಿ. ನೋಡ್ಬೋದು, ನಮಗೆ ಇದು ಇಷ್ಟು ಹಾಲು ಸಿಕ್ಕದ ತೆಂಗಿನಕಾಯಿ ಹಾಲು. ಸೊ ಇದಕ್ಕೆ ನಾನು ತುರಿದಿಟ್ಟಿರುವಂತಹ ಕುಕುಂಬರನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೀವು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇಷ್ಟೇ ಕುಡಿದ್ರೂ ನಡೀತದೆ. ಇಲ್ಲ ಅಂದರೆ ನೀವು ಇದಕ್ಕೆ ತಡಕ ಅಂತಾರೆ ಅಥವಾ ಒಗ್ಗರಣೆಯನ್ನು ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಸೊ ಅದು ಕೂಡ ಬೆಸ್ಟ್ ಐಡಿಯಾ ಇರ್ತದೆ. ಇಲ್ಲ ನಿಮ್ಗೆ ಒಂಚೂರು ಏನು ಟೇಸ್ಟ್ ಬೇಕಂದ್ರೆ ನೀವು ಬ್ಲ್ಯಾಕ್ ಪೇಪರ್ ಪೌಡರ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಅದು ದೇಹಕ್ಕೆ ಕೂಡ ಒಳ್ಳೆಯದು. ನೋಡ್ಬೋದು, ಇಲ್ಲಿ ನಾನು ಬ್ಲ್ಯಾಕ್ ಪೇಪರ್ ಪೌಡ್ರನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದು ಆಪ್ಷನಲ್, ಇದನ್ನ ಕಂಪಲ್ಸರಿ ಹಾಕಬೇಕಂತೆ ಇಲ್ಲ, ನೀವು ಬೇಕಂದರೆ ಹಾಕ್ಬೋದು. ಸಣ್ಣ ಮಕ್ಕಳಿಗೆ ಕೊಡಲಿಕ್ಕಂತ ಹಾಕಕ್ಕೆ ಹೋಗಬೇಡ್ರಿ ಇದನ್ನು. ಸೊ ನಾನು ಇಲ್ಲಿ ತಡ್ಕ ಮಾಡ್ಕೊತೀನಿ. ಇಲ್ಲಿ ಎಣ್ಣೆಯನ್ನು ಒಟ್ಟೆ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ಇಲ್ಲಿ ತುಪ್ಪವನ್ನು ಯೂಸ್ ಅಂತೀನಿ. ಸೊ ನಾನು ತುಪ್ಪಕ್ಕೆ ಸ್ವಲ್ಪ ಸಾಸ್ಮಿ ಮತ್ತು ಜೀರಿಗೆಯನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಅದು ಚಟಪಟ ಅಂದ ಕೂಡಲೇ ಇದನ್ನು ಒಗ್ಗರಣೆಯನ್ನು ಅದಕ್ಕೆ ಹಾಲಿಗೆ ಹಾಕಿಬಿಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಈಗ ಆಲ್ಮೋಸ್ಟ್ ಎಲ್ಲ ಚಟಪಟ ಅನ್ನಲಿಕ್ಕೆ ಕುಂತಿರೋ ತುಪ್ಪದಾಗ. ಸೊ ಇದನ್ನ ಒಗ್ಗರಣೆಗೆ ಹಾಕ್ತೀನಿ. ಹಾಕಿಂದ ಕಂಪ್ಲೀಟಾಗಿ ಮಿಕ್ಸನ್ನು ಕೊಡ್ತೀನಿ. ನೀವು ಒಗ್ಗರಣೆ ಹಾಕಬೇಕಂತ ಏನಿಲ್ಲ, ನಿಮಗೆ ಟೈಮ್ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡೋದು. ಆಮೇಲೆ ಸ್ವಲ್ಪ ರುಚಿ ಇನ್ನೊಂದು ಚೂರ ಜೀರಿಗೆಯನ್ನು ಹಾಕಿದೆ ನಾನು ನಿಮಗೆ ಮಾಗ. ಸೊ ಇದಕ್ಕೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತೀನಿ. ಇದು ನೀವು ಒಗ್ಗರಣೆ ಹಾಕಬೇಕಂತ ಕಂಪಲ್ಸರಿ ಇಲ್ಲ, ಹಾಕಿದರೆ ಹಾಕ್ಬೋದು, ಬಿಟ್ಟರು ಬಿಡ್ಬೋದು. ಸೊ ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿಯನ್ನು ಹಾಕ್ಕೊತೀನಿ. ಸೊ ಈಗ ನಾವು ಕುಡಿಯಲು ರೆಡಿ ಆಗಿದೆ ತೆಂಗಿನಕಾಯಿ. ಥ್ಯಾಂಕ್ ಯು.